ಕಾಮನ್ ಸೆನ್ಸ್ ಬೇಡವಾ? ನಿಮಗೆ ಹೇಳ್ತಾ ಇರೋದು, ಇದು ಹೇಳ್ತಾ ಇದ್ದೀನಿ. ಆಮೇಲೆ ಇದರಿಂದ ಯಾರಾದರೂ ಇನ್ವಾಲ್ವ್ ಆಗೋದು, ಇದು ನಾನು ಪರ್ಸ್ನಲ್ ಆಗಿ ತೊಗೊಂಡಿದ್ದೀನಿ, ಬೇರೆ ಥರ ಆಗುತ್ತೆ. ಹೇಳ್ತಾ ಇದ್ದೀನಿ, ಇದರಿಂದ ಕುಮ್ಮಕ್ಕೆ ಕೊಡೋದು, ಯಾರೋ ಒಬ್ಬ ಡೈರೆಕ್ಟರ್ ಕೂಡ ಇದರಿಂದ PR ಕೆಲಸ ಎಲ್ಲ ಮಾಡ್ಕೊಂಡಿದ್ದು ಇನ್ನೇನೋ ಸಮಸ್ಯೆಗಳು ಮಾಡೋದು ಹೋದರೆ ನಿಮಗೆ ನೀವು ತಿರುಗಿಬಿಡುತ್ತೆ ಸರ್. ಇದು ಬೇರೆ ಥರ ಐತೆ, ಮುಚ್ಕೊಂಡು ಇದ್ಬಿಡ್ಬೇಕು. ಇನ್ಯಾವನೋ ನಟ ಜೊತೆಲಿ ಓಡಾಡೋದು ನಮ್ಗೆ ತೊಂದರೆ ಮಾಡಬಾರ್ದು ಸರ್. ಇದು ನನ್ನ ಪರ್ಸ್ನಲ್ ನನ್ನ ಫ್ಯಾಮಿಲಿನೇ ಡ್ಯಾಮೇಜ್ ಆಗಿ ಬಂದೈತೆ, ಬದನೆಕಾಯಿ ತೊಟ್ಟು ನಿಮ್ಮ ನಟನ ಕಟ್ಕೊಂಡು ನನಗೇನಾಗಬೇಕು? ಅವ್ನಿಗೆ ಹೇಳ್ತಾ ಇರೋದು ಮುಚ್ಕೊಂಡು ಕೂತ್ಕೋಬೇಕು. ಇನ್ಯಾವುದೋ ಸಿನಿಮಾ ಇಟ್ಕೊಬಿಟ್ಟಿದ್ದೀನಿ, ಅವ್ರ ಜೊತೆಗೆ ಚೆನ್ನಾಗಿದ್ದೀನಿ ಅಂದ್ಕೊಂಡು ಇನ್ಯಾವ ಥರ ಹೋದರೆ ಮಕ್ಕಳ 3 ಜನ ಕೇಳ್ತಾ ಇದ್ದೀನಿ, ನಿಮ್ದು ಎಷ್ಟಿದೆಯೋ ನವರಂಧ್ರಗಳನ್ನೂ ಮುಚ್ಕೊಂಡು ಸುಮ್ಮನಿರಬೇಕು. ನನ್ನ ಪರ್ಸ್ನಲ್ ಹೋದ್ರೆ ನಮ್ಮ ಫ್ಯಾಮಿಲಿ ಡ್ಯಾಮೇಜ್ ಆಗ್ತಾ ಇದೆ ಮಕ್ಕಳ. ಒಂದು ನಿಮಿಷ, ಯಾರು ಒಂದು ಮಾತು ಹೇಳ್ತೀನಿ. ದಿನಕರ್ ಅವರು ಏನಂತ ಹಾಕೋರು, ನನ್ನ ಬಗ್ಗೆ ಹಾಕೋರ ಇಲ್ಲ. ದೇವರಾಣೆ ದಿನಕರ್ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಒಂದು ಹೇಳ್ತೀನಿ ಕೇಳಿ, ನೀವು ರಾಮಾಯಣ ನೋಡಿದ್ದೀರಾ? ರಾವಣನು ಒಂದೇ ಮಲ್ಲಿದ್ದ, ವಿಭೀಷಣನು ಒಂದೇ ಮಲ್ಲಿದ್ದ. ವಿಭೀಷಣ ಸತ್ಯದ ಪರಿಪಾಲಕ. ನಾನು ರಾಮಾಯಣ ಕಥೆ ಹೇಳಿದೆ, ನಂಗೆ ಗೊತ್ತಿಲ್ಲ ಸರ್. ನಾನು ಚಿಕ್ಕ ರಾಮಾಯಣಕ್ಕೆ ಪ್ರೂಫ್ ಕೊಡು ಅಂತ ಕೇಳೋ ದೇಶ ಸರ್ ಇದು. ಈ ದೇಶ ಅಂತ ದೇಶ. ನಾನು ರಾಮಾಯಣ ಸರ್, ನಾನು ಇವ್ರ ಬಗ್ಗೆ ಹೇಳ್ತೀನಿ, ದಿನಕರ್ ಅವ್ರ ಬಗ್ಗೆ. ಈಸ್ ಅ ವಂಡರ್ಫುಲ್ ಮ್ಯಾನ್. ವಿಜಯಲಕ್ಷ್ಮಿ ಅವ್ರನ್ನ ನಾನು ತುಂಬ ಗೌರವಿಸ್ತೀನಿ, ಪ್ರೀತಿಸ್ತೀನಿ. ಬಿಕಾಸ್ ಒಬ್ಬ ಅದ್ಭುತ ಹೆಂಗಸು ಹೋರಾಡ್ತಾ ಇದ್ದಾರೆ. ಇವರು ಕೂತ್ಕೊಂಡು ಮಾಡ್ತಾ ಇರೋದು ತಪ್ಪು ಸರ್. ಐ ರೆಸ್ಪೆಕ್ಟ್ ವಿಜಯಲಕ್ಷ್ಮಿ ಮ್ಯಾಮ್, ಐ ಲವ್ ದಿನಕರ್ ಸರ್. ಮೀನಮ್ಮ ಅವ್ರ ಬಗ್ಗೆ ಹೆಮ್ಮೆ ಇದೆ. ಬಟ್ ಇನ್ಯಾರು ಮಾಡ್ತಾರೋ ಮುಚ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಸರ್. ಇನ್ನೊಂದ್ಸಲ ಅವ್ದಕ್ಕೆ ನಮ್ಮ ಬಾಸ್ತು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂದರೆ ನಿಮ್ಮ ವಿಗ್ಗಿಗೆ ನಾವು ಕೈ ಹಾಕೋಕ್ಕಾಗಲ್ಲ ಸರ್. ಥ್ಯಾಂಕ್ ಯು ಸರ್. ಕಾಮನ್ ಸೆನ್ಸ್ ಬೇಡವಾ? ನಿಮಗೆ ಹೇಳ್ತಾ ಇರೋದು, ಇದು ಹೇಳ್ತಾ ಇದ್ದೀನಿ. ಆಮೇಲೆ ಇದರಿಂದ ಯಾರಾದರೂ ಇನ್ವಾಲ್ವ್ ಆಗೋದು, ಇದು ನಾನು ಪರ್ಸ್ನಲ್ ಆಗಿ ತೊಗೊಂಡಿದ್ದೀನಿ, ಬೇರೆ ಥರ ಆಗುತ್ತೆ. ಹೇಳ್ತಾ ಇದ್ದೀನಿ, ಇದರಿಂದ ಕುಮ್ಮಕ್ಕೆ ಕೊಡೋದು, ಯಾರೋ ಒಬ್ಬ ಡೈರೆಕ್ಟರ್ ಕೂಡ ಇದರಿಂದ PR ಕೆಲಸ ಎಲ್ಲ ಮಾಡ್ಕೊಂಡಿದ್ದು ಇನ್ನೇನೋ ಸಮಸ್ಯೆಗಳು ಮಾಡೋದು ಹೋದರೆ ನಿಮಗೆ ನೀವು ತಿರುಗಿಬಿಡುತ್ತೆ ಸರ್. ಇದು ಬೇರೆ ಥರ ಐತೆ, ಮುಚ್ಕೊಂಡು ಇದ್ಬಿಡ್ಬೇಕು. ಇನ್ಯಾವನೋ ನಟ ಜೊತೆಲಿ ಓಡಾಡೋದು ನಮ್ಗೆ ತೊಂದರೆ ಮಾಡಬಾರ್ದು ಸರ್. ಇದು ನನ್ನ ಪರ್ಸ್ನಲ್ ನನ್ನ ಫ್ಯಾಮಿಲಿನೇ ಡ್ಯಾಮೇಜ್ ಆಗಿ ಬಂದೈತೆ, ಬದನೆಕಾಯಿ ತೊಟ್ಟು ನಿಮ್ಮ ನಟನ ಕಟ್ಕೊಂಡು ನನಗೇನಾಗಬೇಕು? ಅವ್ನಿಗೆ ಹೇಳ್ತಾ ಇರೋದು ಮುಚ್ಕೊಂಡು ಕೂತ್ಕೋಬೇಕು. ಇನ್ಯಾವುದೋ ಸಿನಿಮಾ ಇಟ್ಕೊಬಿಟ್ಟಿದ್ದೀನಿ, ಅವ್ರ ಜೊತೆಗೆ ಚೆನ್ನಾಗಿದ್ದೀನಿ ಅಂದ್ಕೊಂಡು ಇನ್ಯಾವ ಥರ ಹೋದರೆ ಮಕ್ಕಳ 3 ಜನ ಕೇಳ್ತಾ ಇದ್ದೀನಿ, ನಿಮ್ದು ಎಷ್ಟಿದೆಯೋ ನವರಂಧ್ರಗಳನ್ನೂ ಮುಚ್ಕೊಂಡು ಸುಮ್ಮನಿರಬೇಕು. ನನ್ನ ಪರ್ಸ್ನಲ್ ಹೋದ್ರೆ ನಮ್ಮ ಫ್ಯಾಮಿಲಿ ಡ್ಯಾಮೇಜ್ ಆಗ್ತಾ ಇದೆ ಮಕ್ಕಳ. ಒಂದು ನಿಮಿಷ, ಯಾರು ಒಂದು ಮಾತು ಹೇಳ್ತೀನಿ. ದಿನಕರ್ ಅವರು ಏನಂತ ಹಾಕೋರು, ನನ್ನ ಬಗ್ಗೆ ಹಾಕೋರ ಇಲ್ಲ. ದೇವರಾಣೆ ದಿನಕರ್ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಒಂದು ಹೇಳ್ತೀನಿ ಕೇಳಿ, ನೀವು ರಾಮಾಯಣ ನೋಡಿದ್ದೀರಾ? ರಾವಣನು ಒಂದೇ ಮಲ್ಲಿದ್ದ, ವಿಭೀಷಣನು ಒಂದೇ ಮಲ್ಲಿದ್ದ. ವಿಭೀಷಣ ಸತ್ಯದ ಪರಿಪಾಲಕ. ನಾನು ರಾಮಾಯಣ ಕಥೆ ಹೇಳಿದೆ, ನಂಗೆ ಗೊತ್ತಿಲ್ಲ ಸರ್. ನಾನು ಚಿಕ್ಕ ರಾಮಾಯಣಕ್ಕೆ ಪ್ರೂಫ್ ಕೊಡು ಅಂತ ಕೇಳೋ ದೇಶ ಸರ್ ಇದು. ಈ ದೇಶ ಅಂತ ದೇಶ. ನಾನು ರಾಮಾಯಣ ಸರ್, ನಾನು ಇವ್ರ ಬಗ್ಗೆ ಹೇಳ್ತೀನಿ, ದಿನಕರ್ ಅವ್ರ ಬಗ್ಗೆ. ಈಸ್ ಅ ವಂಡರ್ಫುಲ್ ಮ್ಯಾನ್. ವಿಜಯಲಕ್ಷ್ಮಿ ಅವ್ರನ್ನ ನಾನು ತುಂಬ ಗೌರವಿಸ್ತೀನಿ, ಪ್ರೀತಿಸ್ತೀನಿ. ಬಿಕಾಸ್ ಒಬ್ಬ ಅದ್ಭುತ ಹೆಂಗಸು ಹೋರಾಡ್ತಾ ಇದ್ದಾರೆ. ಇವರು ಕೂತ್ಕೊಂಡು ಮಾಡ್ತಾ ಇರೋದು ತಪ್ಪು ಸರ್. ಐ ರೆಸ್ಪೆಕ್ಟ್ ವಿಜಯಲಕ್ಷ್ಮಿ ಮ್ಯಾಮ್, ಐ ಲವ್ ದಿನಕರ್ ಸರ್. ಮೀನಮ್ಮ ಅವ್ರ ಬಗ್ಗೆ ಹೆಮ್ಮೆ ಇದೆ. ಬಟ್ ಇನ್ಯಾರು ಮಾಡ್ತಾರೋ ಮುಚ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಸರ್. ಇನ್ನೊಂದ್ಸಲ ಅವ್ದಕ್ಕೆ ನಮ್ಮ ಬಾಸ್ತು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂದರೆ ನಿಮ್ಮ ವಿಗ್ಗಿಗೆ ನಾವು ಕೈ ಹಾಕೋಕ್ಕಾಗಲ್ಲ ಸರ್. ಥ್ಯಾಂಕ್ ಯು ಸರ್.